ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರನ್ನ ತುಳಿಯುವಂತ ಒಂದು ಕೆಲಸ ಮಾಡುವಂಥದ್ದು. ಆದರೂ ಆ ಸಮುದಾಯ ಅವ್ರ ಜೊತೆ ನಿಲ್ಲುತ್ತೆ ಅಂತ ಅನ್ಸುತ್ತೆ. ಇಲ್ಲ, ನೋಡೋಣ. ಈಗ ನಡೀತಿರ್ತಕ್ಕಂಥ ಬೆಳವಣಿಗೆ ನೋಡಿದಾಗ ಯಾವುದೇ ಸಮುದಾಯದ ಬೆಂಬಲ ಒಂದು ಪಕ್ಷಕ್ಕೆ ಪರ್ಮನೆಂಟ್ ಆಗಿರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ ಬಾಬ್ರಿ ಮಸೀದಿ ಹೊಡೆದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ರು ನಾಡಿನ ದೇಶದ ಜನತೆ. 140 ಸೀಟಿಗೆ ಬಂತು. ಆ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಗಳಿಗೆ ಅವರು ಬೆಂಬಲ ಮಾಡಿದ್ರು ಇದೆಲ್ಲ ನಮ್ಮ ಇತಿಹಾಸ ಇದೆ. ಅದರಿಂದ ಯಾವುದೇ ಪಕ್ಷಗಳಿಗೆ ಯಾವುದೇ ಸಮುದಾಯ ಪರ್ಮನೆಂಟಾಗಿ ಇರ್ತಾರೆ ಅಂತಕ್ಕಂಥ ಹೇಳೋಕ್ಕಾಗಲ್ಲ. ಇವತ್ತಿನ ಈಗಿನ ಬೆಳವಣಿಗೆಗಳು ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡೋಣ. ಯಾರ್ದು ಭವಿಷ್ಯ ಮುಗಿದೋಗಿದೆ ಅಂದರೆ ನಾನು ಹೇಳಿದಂಥದ್ದು ಬ್ರದರ್, ರಾಜಕೀಯ ಭವಿಷ್ಯ ಮುಗಿದೋಗಿದೆ ಅಂತಲ್ಲ. ಇವತ್ತು ನಾಡನ್ನು ಆಳಬೇಕಾದ್ರೆ ಎಲ್ಲ ರೀತಿಯ ಸಾಮರ್ಥ್ಯತೆಯೂ ಬೇಕು, ಆರೋಗ್ಯವಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಸೂಕ್ಷ್ಮವಾಗಿ ಹೇಳಿದಂಥದ್ದು, ಭಗವಂತನ ದಯದಿಂದ ರಿಕವರಿ ಆಗಿದ್ದೇನೆ. ಫಿಸಿಕಲಿ ಭಗವಂತ ಮತ್ತೆ ಇನ್ನೊಮ್ಮೆ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಆ ಸ್ಟ್ರೆಂತ್ಗೆ ಇವತ್ತು ಮತ್ತೆ ದೊಡ್ಡ ಮಟ್ಟದ ಒಂದು ಭದ್ರತೆ ಕೊಡ್ತಾ ಇರೋದು ನನ್ನ ಕಾರ್ಯಕರ್ತರು. ಮುಂದೆ ನೋಡೋಣ ಏನೇನಾಗುತ್ತೆ. ಅದು ಮುಂದೆ ಗೊತ್ತಾಗುತ್ತದೆ. ಭಾಳ ಜನ ಹಿಂದೇನೋ ಭಾಳ ಜನ ಅದನ್ನೇ ಹೇಳಿದ್ದಾರೆ. ನನ್ನ ಜೊತೆಲಿ ಯಾರೂ ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ. ಇಲ್ಲ ಜಮೀರ್ ಅವರು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ಅಂದರೆ ಈಗ ಅವೆಲ್ಲ ಪ್ರಿಲಿಮಿನರಿ ಏನಂತಲ್ಲಿದೆ, ಇವೆಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ರಲ್ಲಿ ಈಗ ಅರ್ಥ. ನಾನಂತೂ ಯಾವುದೇ ಒಂದು ಬೆಳವಣಿಗೆಗಳಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಾನು ತೀರ್ಮಾನಕ್ಕೆ ಬರಲ್ಲ. ನನಗದು ಸ್ವಾರ್ಥ ಇಲ್ಲ. ನನಗೆ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರ ತರಬೇಕು. ಈ ರಾಜ್ಯ ಇಡೀ ದೇಶದಲ್ಲಿ ಮಾದರಿ ರಾಜ್ಯವಾಗಿ ಆಡಳಿತದಲ್ಲಿ ಮುಂದೆ ಈ ನಾಡಿನಲ್ಲಿ ಕಾಣಬೇಕು ಮತ್ತೊಮ್ಮೆ ನಾವು. ಅದು ನನ್ನ ಮೂಲ ಉದ್ದೇಶ ಇದೆ. ಆ ನಿಟ್ಟಲ್ಲಿ ನನ್ನ ಕೆಲಸ ನಡೀತದೆ. ಇಲ್ಲ, ಅದು ಯಾವುದು ರಾಜ್ಯಸಭಾದ ನಮ್ಮ ಮುಂದೆ ಯಾವುದು ಬಂದು ಇಲ್ಲ. ನಮಗೆ ನಾವು ಯಾರ ಮುಂದೆ ಅರ್ಜಿನೇ ಆಗದೆ ಇದ್ದಾಗ ವಿರೋಧ ಮಾಡೋದೇನು ಬಂದು ಇಲ್ಲ. ಯಾವ ಕೆಲವರು ಪತ್ರಿಕೆಗಳಲ್ಲಿ ನೋಡಿದ್ದೀನಿ, ಅದರ ಬಗ್ಗೆ ಯಾರೂ ಚರ್ಚೆ ಮಾಡಿಲ್ಲ. ದೇವೇಗೌಡರ ಹೆಸರನ್ನ ನಾವು ಮಾಧ್ಯಮದಲ್ಲೋ ಇಲ್ಲ ಇನ್ನೊಂದು ರೀತಿಯಲ್ಲಿ ಈ ವಯಸ್ಸಿನಲ್ಲಿ ಮುಂದ್ಬಿಟ್ಟು ಅವರಿಗೆ ಅಗೌರವ ತರ್ತಕ್ಕಂಥದ್ದು ಬೇಡ ಅನ್ನೋದು ನನ್ನ. ಅದೆಲ್ಲ ಸರಿಯಾಗುತ್ತೆ. ಅವೆಲ್ಲ ಏನು ತೊಂದರೆ ಇಲ್ಲ, ಸರಿ ಮಾಡೋಣ. ಸಣ್ಣ ಪುಟ್ಟ ಸಮಸ್ಯೆ ಇದೆ, ಸರಿಪಡಿಸ್ತೀವಿ. ನಿರುದ್ಯೋಗಿಗಳು